ಕಥನವನ್ನ ಬರೆದಿದ್ದಾರೆ. ಆ ಪುಸ್ತಕದ ಪರಿಚಯವನ್ನ ಮಾಡಿಕೊಡ್ತಾ ಇದ್ದಾರೆ ನಮ್ಮೆಲ್ಲರಿಗೂ ಕೂಡ. ಖಂಡಿತವಾಗ್ಲೂ ಇದೇ ವಿಷಯನ ಮುಂದುವರ್ಸ್ಕೊಳ್ತಾ ಹೋದ್ರೆ ಸಾವಿತ್ರಿ ಮೇಡಮ್, ಗರಿಗೆದರಿದ ನೆನಪು ಅನ್ನುವಂತಹ ಪುಸ್ತಕದ ಬಗ್ಗೆ ತಿಳಿಸಿ. ಯಾಕೆ ನಮ್ಮ ಕೇಳುಗರು ಈ ಪುಸ್ತಕವನ್ನು ಓದಬೇಕು, ಇದರಲ್ಲಿ ಏನೇನೆಲ್ಲ ಇದೆ ಅಂತ. ಗರಿಗೆದರಿದ ನೆನಪು ಪ್ರವಾಸ ಕಥನ ನನ್ನ ಚೊಚ್ಚಲ ಕೃತಿ. ಹಾಗಾಗಿ ನಾನೊಬ್ಬ ಉದಯೋನ್ಮುಖ ಲೇಖಕಿ. ನಿವೃತ್ತಿಯಾದ ನಂತರ ನನ್ನ ಪ್ರವಾಸ ಆರಂಭ ಆಯಿತು. ಹಾಗಾಗಿ ಇದನ್ನ ನಿವೃತ್ತಿಯಾನ ಅಂತಲೂ ಹೇಳ್ಬೋದು. ಆ ಸಮಯದಲ್ಲಿ ನನ್ನ ಮಗಳು ದೀಪ್ತಿನಾಗ್ ಮಲೇಷಿಯಾದಲ್ಲಿ ನೆಲೆಸಿದ್ಲು. ಅವಳು ಹೊಸ ಸುದ್ದಿ ಕೊಟ್ಟು ಕರೆಸ್ಕೊಂಡ್ಲು. 2 ವರ್ಷ ಅವ್ರ ಜೊತೆ ಅಲ್ಲೇ ಇದ್ದಿದ್ರಿಂದ ನಮ್ಗೆ ಮಲೇಷಿಯಾ, ಸಿಂಗಪೂರ್, ಬ್ಯಾಂಕಾಕ್, ಇಂಡೋನೇಷಿಯಾ, ಜಪಾನ್ ದ್ವೀಪಗಳ ಪ್ರವಾಸ ಮಾಡಿ ಸಂಭ್ರಮಿಸುವ ಅವಕಾಶ ನಮ್ದಾಯ್ತು. ಮಗಳು ಅಳಿಯ ಕೂಡ ಪ್ರವಾಸ ಪ್ರಿಯರಾಗಿದ್ರಿಂದ ಪ್ರತಿ ವಾರ ಎಲ್ಲರೂ ಸೇರಿ ಅಲ್ಲಿನ ಅದ್ಭುತ ತಾಣಗಳನ್ನು ನೋಡಿ ಆನಂದಿಸ್ತಾ ಇದ್ವಿ. ನನಗೆ ಎಲ್ಲೇ ಹೋದ್ರು ವಿಶೇಷ ಅನ್ಸಿದ್ದನ್ನ ನೋಟ್ ಮಾಡ್ಕೊಳ್ಳೋ ಅಭ್ಯಾಸ. ಹಾಗಾಗಿ ಎಲ್ಲ ನೋಟ್ಸ್ ಮಾಡ್ತಿದ್ದೆ. ಮತ್ತೆ ಗೆಳತಿಯರಿಗೆ, ನೆಂಟರಿಗೆ ಫೋನ್ ಮಾಡೋವಾಗ ಸವಿವರವಾಗಿ ಹೇಳ್ತಿದ್ದೆ. ಎಲ್ರಿಗೂ ನನ್ನ ವಿವರಣೆ ತುಂಬಾ ಖುಷಿ ಕೊಡ್ತಿತ್ತು. ನಾವೇ ನೋಡಿದ ಹಾಗಾಗುತ್ತೆ, ತುಂಬಾ ಚೆನ್ನಾಗಿ ಹೇಳ್ತೀಯ, ನೋಡ್ಬೇಕು ಅಂತ ಆಸೆ ಆಗುತ್ತೆ ಅಂತ ಹೇಳ್ತಿದ್ರು. ಅಷ್ಟೇ ಅಲ್ಲ, ಇಲ್ಲಿ ಬಂದ ಮೇಲೆ ಖಂಡಿತ ಲೇಖನಗಳನ್ನು ಬರಿ ಅಂತ ಹೇಳ್ತಿದ್ರು. ಅಂತೂ ಗೆಳತಿಯರ ಮತ್ತೆ ಬಂಧುಗಳ ಪ್ರೇರಣೆ ಮೇರೆಗೆ ನನ್ನಲ್ಲಿ ಸುಪ್ತವಾಗಿದ್ದ ಬರವಣಿಗೆ ಜಾಗೃತವಾಗಿ ನಾನು ಲೇಖನಿ ಹಿಡಿದೆ. ನನ್ನ ಮೊದಲ ಲೇಖನವೇ ನಾ ಕಂಡ ಕ್ವಾಲಾಲಂಪುರ. ಹಾಗಾಗಿ ನನ್ನ ಕೃತಿ ಗರಿಗೆದರಿದ ನೆನಪು ವಿದೇಶ ಕಥನದಿಂದ ಆರಂಭವಾಗಿದೆ. ವಿಶೇಷ ಅಂದ್ರೆ ನನ್ನ ಎಲ್ಲಾ ಲೇಖನಗಳು ಪತ್ರಿಕೆಯಲ್ಲಿ ಪ್ರಕಟವಾಗಿವೆ. ಲೇಖನಗಳನ್ನು ಓದಿದಾಗ ನಮ್ಮ ಎಲ್ಲಾ ನೆನಪುಗಳು ಗರಿಗೆದರಿ ಖುಷಿ ಕೊಡುತ್ತವೆ. ನಿಜ. ಹಾಗಾಗಿ ಗರಿಗೆದರಿದ ನೆನಪು ಹೆಸರು ಅನ್ವರ್ಥವಾಗಿದೆ ಅಂತ ಭಾವಿಸ್ತೇನೆ. ನನ್ನ ಮೊದಲ ಲೇಖನ ಪತ್ರಿಕೆಯಲ್ಲಿ ಪ್ರಕಟವಾಗ್ತಿದ್ದ ಹಾಗೆ ಓದುಗರಿಂದ ಅತ್ಯುತ್ತಮ ಪ್ರತಿಕ್ರಿಯೆಗಳು ಬರತೊಡಗಿದವು. ವಿಶೇಷವಾಗಿ ಜಪಾನ್ನಲ್ಲಿ ನೆಲೆಸಿರೋ ಭಾರತೀಯರು ಈ ಪೇಪರ್ ನೋಡಿ ದೂರವಾಣಿ ಕರೆ ಮಾಡಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಮೇಡಮ್ ಅಂತ ಹೇಳಿ ಅಭಿನಂದಿಸಿದ್ರು. ಇದಕ್ಕಿಂತ ನಮ್ಗೆ ಏನ್ ಬೇಕು ಅಲ್ವೇ? ಒಟ್ಟಿನಲ್ಲಿ ನನಗೆ ಇನ್ನಷ್ಟು ಸ್ಫೂರ್ತಿ ನೀಡಿದ್ರು ಅಂತ ಹೇಳ್ಬೋದು. ನನ್ನ ಲೇಖನಗಳ ಸಂಖ್ಯೆ ಈಗ 150 ದಾಟಿದೆ. ಆದ್ರೆ ಈ ಕೃತಿಯಲ್ಲಿ ವಿದೇಶ ಕಥನ ಲೇಖನಗಳು ಕೇವಲ 5 ಇವೆ. ಸ್ವದೇಶಿ ಕಥನದ ಲೇಖನಗಳು 18 ಮತ್ತು ಇತರೆ ಲೇಖನಗಳು 5. ಒಟ್ಟು 28 ಲೇಖನಗಳಿವೆ. ಅದರಲ್ಲಿ ಕರ್ನಾಟಕ, ತಮಿಳುನಾಡು, ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶ ತಾಣಗಳು ಇದರಲ್ಲಿದೆ. ಈ ಪ್ರತಿಯೊಂದು ತಾಣಗಳು ಅತ್ಯದ್ಭುತವಾಗಿದ್ದು ರೋಮಾಂಚನವನ್ನುಂಟು ಮಾಡ್ತವೆ. ಅಷ್ಟೇ ಅಲ್ಲ, ಸನಾತನ ಧರ್ಮವನ್ನು ಎತ್ತಿ ಹಿಡಿಯುತ್ತವೆ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಅದಕ್ಕೆ ಅಲ್ವೇ ಹೇಳಿರೋದು. ಕೆಲವರು ಪ್ರವಾಸ ಕಥನ ಅಂದ್ರೆ ದಿನಚರಿ ಅಂತ ಭಾವಿಸ್ತಾರೆ. ಅದು ತಪ್ಪು. ಪ್ರವಾಸ ಕಥನ ಕುತೂಹಲವನ್ನು ಕೆರಳಿಸುವ ಸಾಹಿತ್ಯದ ಒಂದು ಪ್ರಕಾರ. ನಿಜ. ಇದು ಓದುಗರಲ್ಲಿ ಕುತೂಹಲವನ್ನು ಕೆರಳಿಸಿ ಆಸಕ್ತಿ ಹುಟ್ಟಿಸಿ ಕಲ್ಪನಾ ಲೋಕಕ್ಕೆ ಕರೆದೊಯ್ದು ಅಲ್ಲಿನ ವಾಸ್ತವದ ಚಿತ್ರಣವನ್ನು ನೀಡುತ್ತೆ. ಅಷ್ಟೇ ಅಲ್ಲ, ಆಧುನಿಕ ಜಗತ್ತಿನ ಬಹುರೂಪಿ ವಿಸ್ಮಯಗಳನ್ನು ತೆರೆದಿಡುತ್ತೆ. ಈ ದಿಶೆಯಲ್ಲಿ ನನ್ನ ಪ್ರಯತ್ನ ಸಾಗಿದೆ. ಓದುಗರ ಪ್ರಶಂಸೆ ನನಗೆ ಖುಷಿ ತಂದಿದೆ ಅಂತ ಹೇಳೋಕೆ ಬಯಸ್ತೀನಿ. ಖಂಡಿತವಾಗ್ಲೂ ನಿಮ್ಮ ಮಾತು ನಮ್ಗೆ ಖುಷಿ ತಂದಿದೆ ಸಾವಿತ್ರಿ ಮೇಡಮ್. ಪ್ರಥಮ ಪ್ರವಾಸ ಕಥನದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ದೀರಿ. ವಿದೇಶಿ ಮತ್ತು ಸ್ವದೇಶದ ಪ್ರವಾಸ ಕಥನ ತುಂಬಾನೇ ಚೆನ್ನಾಗಿದೆ. ದೇಶನೂ ಸುತ್ತಿದ್ದೀರಾ, ಕೋಶನೂ ಓದಿದ್ದೀರಾ. ಹಾಗಾದ್ರೆ ಈ ಸಿಂಗಾಪುರ್, ಮಲೇಷಿಯಾ, ಬ್ಯಾಂಕಾಕ್, ಇಂಡೋನೇಷಿಯಾ, ಜಪಾನ್ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ನಮ್ಮ ಕೇಳುಗರಿಗೆ ತಿಳಿಸೋಕ್ಕಿಂತ ಮುಂಚೆ ಮೇಡಮ್, ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ಸ್ನೇಹಿತರೆ, ಸಾವಿತ್ರಿ ರಂಗನಾಥ್ ಮೇಡಮ್ ಅವರ ಪ್ರವಾಸ ಕಥನದ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.